ಚನ್ನಪಟ್ಟಣ ಉಪಕದನದಲ್ಲಿ ಗೆದ್ದು ಬೀಗಿದ್ದಾರೆ ಡಿಕೆ ಬ್ರದರ್ಸ್. ಸಿಪಿ ಯೋಗೇಶ್ವರ್ ಗೆದ್ದಿರಬಹುದು, ಆದರೆ ನಿಜವಾದ ಗೆಲುವು ಸಿಕ್ಕಿರ್ತಕ್ಕಂಥದ್ದು ಅದು ಡಿಕೆ ಬ್ರದರ್ಸ್ಗೆ. ಯಾಕೆಂದರೆ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಮಂಜುನಾಥ್ ಅವರನ್ನು ನಿಲ್ಲಿಸಿ ಕುಮಾರಸ್ವಾಮಿ ಅವರು ಸುರೇಶ್ ಅವರ ಸೋಲಿಗೆ ಕಾರಣರಾಗಿದ್ದರು. ಆ ಸೋಲಿನ ಸೇಡನ್ನು ಈಗ ಅವರು ತೀರಿಸಿಕೊಂಡಿದ್ದಾರೆ ಅಂತಕ್ಕಂಥ ರಾಜಕೀಯ ವ್ಯಾಖ್ಯಾನಗಳು ಈಗ ಎಲ್ಲ ಕಡೆಯಲ್ಲೂ ಕೂಡ ಕೇಳಿಬರ್ತಾ ಇದೆ. ಡಿಕೆ ಬ್ರದರ್ಸ್ ಅವರ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗಿದೆ. ಚನ್ನಪಟ್ಟಣ ಕದನದಲ್ಲಿ ನಿಜಕ್ಕೂ ಕೂಡ ಗೆದ್ದು ಬೀಗಿದ್ದಾರೆ ಡಿಕೆ ಸಹೋದರರು. ಚನ್ನಪಟ್ಟಣ ಗೆಲುವಿನಿಂದ ಸೋಲಿನ ಸೇಡನ್ನು ತೀರಿಸಿಕೊಂಡಿದ್ದಾರೆ ಡಿಕೆ ಬ್ರದರ್ಸ್. ಡಿಕೆ ಸುರೇಶ್ ಸೋಲಿಸಿದ್ದ ಎಚ್ಡಿಕೆಗೆ ಪುತ್ರನ ಸೋಲಿನ ಮೂಲಕ ಡಿಕೆ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಗೆದ್ದು ಒಕ್ಕಲಿಗ ನಾಯಕತ್ವದ ಫೈಟ್ನಲ್ಲೂ ಮೇಲುಗೈ ಸಾಧಿಸಿದ್ದಾರೆ ಡಿಕೆ ಶಿವಕುಮಾರ್. ಅದರಲ್ಲೂ JDSನ ಭದ್ರಕೋಟೆ ಹಳೆ ಮೈಸೂರು ಭಾಗದಲ್ಲಿ JDS ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆಯಾ? ಈ ಪ್ರಶ್ನೆಗಳು ನಿಖಿಲ್ ಸೋಲಿನ ನಂತರ ಕಾಡ್ತಾ ಇದೆ. ಚನ್ನಪಟ್ಟಣ ಗೆದ್ದು CM ಸ್ಥಾನದ ರೇಸ್ಗೆ ಡಿಕೆ ಶಿವಕುಮಾರ್ ಮತ್ತಷ್ಟು ಹತ್ತಿರವಾದ್ರ ಅಂತ. ಬಟ್ ಅದು ಗೊತ್ತಿಲ್ಲ, ಇವರೇನು ಅಧಿಕಾರ ಹಂಚಿಕೆ ಮಾಡ್ತಾರಾ ಇಲ್ವಾ. ಬಟ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೇ 2023ರಲ್ಲೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಡಿಕೆ ಶಿವಕುಮಾರ್ ಪರ ನಿಂತಿತ್ತು. ನನಗೆ ಪೇಪರು ಪೆನ್ನು ಕೊಡಿ ಅಂತ ಕೇಳಿರಲಿಲ್ವಾ ಡಿಕೆ ಶಿವಕುಮಾರ್ ಅವರ ಸಮುದಾಯದ ಕಾರ್ಯಕ್ರಮವೊಂದರಲ್ಲಿ? ಹಾಗಾಗಿ ನಿಂತಿತ್ತು, ಅದು ಮುಂದುವರೆದಿದೆ ಈಗ. ಸೊ ಈಗ ಒಂದು ಕಡೆ ಒಕ್ಕಲಿಗ ಸಮುದಾಯದ ನಾಯಕತ್ವ ಯಾರದ್ದು ಅಂತಕ್ಕಂಥದ್ದು, ಎರಡನೇದು ಡಿಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಹಳೆ ಮೈಸೂರು ಭಾಗದಲ್ಲಿ ಇದೆ ಎನ್ನುವಂಥದ್ದು, ಇದೆಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇದೆ. ಸೊ ಏನಿದು ಒಕ್ಕಲಿಗ ಫೈಟ್? ಹಾಗಾದರೆ ಎಲ್ರಿಗೂ ಗೊತ್ತಿರುವಂಥದ್ದೇ, ಚನ್ನಪಟ್ಟಣದಲ್ಲಿ DKಶಿ ಮತ್ತು HDK ನಡುವೆ ನೇರ ಫೈಟ್ ಇತ್ತು. ಅದರಲ್ಲಿ ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ HD ದೇವೇಗೌಡ, HD ಕುಮಾರಸ್ವಾಮಿ ಬಳಿಕ ಒಕ್ಕಲಿಗರು DKಶಿ ಜೊತೆ ಇದ್ದಾರೆ ಅಂತಕ್ಕಂಥ ಸಂದೇಶ ರವಾನೆಯಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಡಿಕೆ ಶಿವಕುಮಾರ್ಗೆ ಹೊಸ ಚೈತನ್ಯವನ್ನು ಮೂಡಿಸಿದೆ ಈ ಫಲಿತಾಂಶ. ಲೋಕಸಭೆಯಲ್ಲಿ ಸಹೋದರನ ಸೋಲಾಗಿತ್ತಲ್ಲ, ಆ ಸೋಲಿಗೆ ಸೇಡು ತೀರಿಸಿಕೊಂಡಿದ್ದಾರೆ. ನಿಖಿಲ್ ಸೋಲಿಸಿ ಕುಮಾರಸ್ವಾಮಿ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ CM ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಒಕ್ಕಲಿಗರು DKಶಿ ಜೊತೆ ನಿಲ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಅದು 2023 ಎಲೆಕ್ಷನಲ್ಲೂ ನಾವು ನೋಡಿದ್ವಿ. ಈಗ ಅದು ಮುಂದುವರೆದಿದೆ. ಒಂದು ರಿಸಲ್ಟ್, ಒಂದು ಕ್ಷೇತ್ರದ ರಿಸಲ್ಟ್ ಎಷ್ಟೆಲ್ಲ ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಡಿಕೆ ಶಿವಕುಮಾರ್ ಗೆದ್ದಿದ್ದು ಒಂದು ಆಸೆ ಏನಂದರೆ, ರಾಮನಗರ ಜಿಲ್ಲೆಯಿಂದ JDSನಿಂದ ಓಡಿಸ್ಬೇಕು ಅಂತ. ಹೇಗಿದ್ದರೂ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ, ಇನ್ನೊಂದು JDS ಕೈಯಲ್ಲಿತ್ತು, ಅದನ್ನು ಕೂಡ ಈಗ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತಗೊಂಡಿದೆ. ಹಾಗಾಗಿ ಈಗ ರಾಮನಗರ ಜಿಲ್ಲೆ, ಹೇಳಿ ಕೇಳಿ ಕುಮಾರಸ್ವಾಮಿಯವರೇ ರಾಮನಗರ ಜಿಲ್ಲೆಯನ್ನು ಮಾಡಿದವರು, ಆ ಜಿಲ್ಲೆಯಿಂದಲೇ ಈಗ JDSನ್ನು ಓಡಿಸಿದ್ದೀವಿ ನಾವು ಅಂತ ನಾಳೆ ದಿನ ಹೈಕಮಾಂಡ್ ಮುಂದೆ ಕ್ಲೈಮ್ ಮಾಡ್ಕೋಬೋದು. ಡಿಕೆ ಶಿವಕುಮಾರ್ ಈ ರಿಸಲ್ಟ್ ಇಟ್ಕೊಂಡು ಕ್ಲೈಮ್ ಮಾಡ್ಬೋದು, ನಾನು ಆ ಥರ ಪ್ರಯತ್ನ ಪಟ್ಟೆ ಅಂತ. ಸೊ ಹಲವಾರು ರೀತಿಯ ಸಂದೇಶಗಳು ಈ ರಿಸಲ್ಟಿಂದ ಈಗ ರವಾನೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. DKಶಿ HDK ಒಕ್ಕಲಿಗ ಫೈಟ್ ಆಗಿರ್ಬೋದು, ರಾಮನಗರದ ಅಸ್ತಿತ್ವ ಆಗಿರ್ಬೋದು. ಯಾಕೆಂದರೆ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ತೀನಿ ಅಂತ ಹೊರಟರು. ಇದೆಲ್ಲವೂ ಸೇರಿದಂತೆ ಆಮೇಲೆ CP ಯೋಗೇಶ್ವರ್ ತಮ್ಮ ರಾಜಕೀಯ ಇತಿಹಾಸದಲ್ಲಿ ಫಾರ್ ದಿ ಫಸ್ಟ್ ಟೈಮ್ 1 ಲಕ್ಷ ಓಟ್ ತಗೊಂಡಿರೋದು. ಜನ ಸಾರಾಸಗಟಾಗಿ ಅವ್ರ ಪರ ನಿಂತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸೋಲು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅವರ ತಂದೆ ಕುಮಾರಸ್ವಾಮಿ ಅವರು ಅಲ್ಲಿಂದ MP ಆಗಿದ್ದೋದ್ರು, ಮುಖ್ಯಮಂತ್ರಿ ಆಗಿದ್ದರು, 2 ಬಾರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು. ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂತ ಗುರುತುಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನೋಡಿ, ಅವರು
ಅವರ ಕುಟುಂಬಕ್ಕೆ ಉಳಿಗೋಸ್ಕರ ಹೋರಾಟ ಮಾಡಿದ್ರೆ ಹೊರತು ಒಬ್ಬ ಕಾರ್ಯಕರ್ತನ ಗೆಲುವಿಗಾಗಿ ಹೋರಾಟ ಮಾಡಿದ್ದಲ್ಲ. ಒಬ್ಬ ಕಾರ್ಯಕರ್ತನ ಗೆಲುವಿಗೆ ಪ್ರಯತ್ನ ಮಾಡಿದರೆ ಅವರ ರಾಜಕೀಯ ತತ್ವ ಸಿದ್ಧಾಂತಗಳನ್ನು ನಾನು ಒಪ್ತೇನೆ. ಅವರ ಹೋರಾಟ ಏನಿದ್ರು ಅವರ ಕುಟುಂಬದ ಕುಡಿಗೋಸ್ಕರ ಮಾಡಿದಂಥ ಹೋರಾಟನೇ ಹೊರತು ಬೇರೇನೂ ಅಲ್ಲ, ಅಥವಾ ಚನ್ನಪಟ್ಟಣದ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದಂಥ ಹೋರಾಟ ಕೂಡ ಅಲ್ಲ ಅದು. ಹಾಗಾಗಿ ಇವತ್ತು ಚನ್ನಪಟ್ಟಣ ಜನ ಅದನ್ನು ತಿರಸ್ಕಾರ ಮಾಡಿ ಇವತ್ತು ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದಾರೆ. ದೇವೇಗೌಡರು 7 ದಿನ ಪಂಚಾಯಿತಿ ಪ್ರವಾಸ ಮಾಡಿದ್ರು. ಕುಮಾರಸ್ವಾಮಿ ಅವರು ಹಳ್ಳಿಗೆ ಪ್ರವಾಸ ಮಾಡಿದ್ರು. ಯಾವತ್ತೂ ಕೂಡ ಅವರು ಹಳ್ಳಿಗೆ ಬಂದಂಥವರಲ್ಲ, ಅವ್ರ ಕ್ಷೇತ್ರ ಪ್ರದಕ್ಷಿಣೆ ಮಾಡಿದಂಥವರಲ್ಲ. ಅವರೆಲ್ಲ ಪೂರ್ತಿ ಅವರ ಎಲ್ಲ ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಎಲ್ಲ ಪಡೆಯನ್ನು ಕೂಡ ಕರ್ಕೊಂಡು ಬಂದು ಅವ್ರು ಏನೆಲ್ಲ ಮಾಡಬೇಕೋ ಮಾಡಿದ್ರು. ಆದರೂ ಕೂಡ ಜನ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ, ನಮಗೆ ಕುಮಾರಸ್ವಾಮಿ ಬೇಡ, ಜನತಾದಳ ಬೇಡ, ದೇವೇಗೌಡರು ಬೇಡ ಅಂತೇಳಿ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶಕ್ಕೆ ಅವರು ಒಪ್ಕೋತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೋತೀನಿ. ಮಸೂದ್, ಒಂದು ಫಲಿತಾಂಶ ಸಾಕಷ್ಟು ಸಂದೇಶಗಳನ್ನು ಕೊಡ್ತಾ ಇದೆ ಚನ್ನಪಟ್ಟಣದಲ್ಲಿ. DK ಬ್ರದರ್ಸ್ ಅವರಿಗೆ ಇದು ಎಷ್ಟು ಮಹತ್ವದ್ದಾಗಿತ್ತು? ಈಗ CP ಯೋಗೇಶ್ವರ್ ಗೆಲುವು DK ಬ್ರದರ್ಸ್ ವಿಚಾರದಲ್ಲಿ ಯಾವ ಸಂದೇಶವನ್ನು ರವಾನೆ ಮಾಡಿದಂತಾಯಿತು ಅಂತ? ಅರವಿಂದ್, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವ ಮೂಲಕ ಮತ್ತೊಂದು ಅಧ್ಯಾಯವನ್ನು DK ಶಿವಕುಮಾರ್ ಅವರು ತೆರೆದಿರುವಂಥದ್ದು. ಆ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಏನು ಹಾವು ಏಣಿ ಆಟ ನಡೀತಿತ್ತು, ಈ ಬಾರಿಯ ಹಾವು ಏಣಿ ಆಟದಲ್ಲಿ DKಶಿ ಅವರು ಮೇಲುಗೈ ಸಾಧಿಸಿರುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಅವರು ಆವಾಗಲೇ ಹೇಳಿದ್ರಂತೆ, ಆಲ್ ಔಟ್ ಮಾಡ್ತೇನೆ ರಾಮನಗರವನ್ನು ಅಂತ, ಅಂದರೆ JDS ಮುಕ್ತ ಮಾಡ್ತೇನೆ ಅಂತ. ಆ ಪಣವನ್ನು ತೊಟ್ಟಿದ್ರು. ಅದರಂತೆ ಭದ್ರಕೋಟೆಯಾಗಿದ್ದಂಥ ಚನ್ನಪಟ್ಟಣದಲ್ಲಿ JDS ಅಭ್ಯರ್ಥಿಯನ್ನು ಸೋಲಿಸಿರುವಂಥದ್ದು. ಆ ಮೂಲಕ 4 ಕ್ಷೇತ್ರಗಳಲ್ಲೂ ಕೂಡ JDS ಮುಕ್ತ ಮಾಡುವ ಮೂಲಕ ಮತ್ತೊಮ್ಮೆ ಗೆದ್ದು ನಗೆ ಬೀರಿರುವಂಥದ್ದು. ಒಂದು ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆಯಲ್ಲಿ ಏನು ಸೋಲು ಅನುಭವಿಸಿದ್ರು, ಆ ಜಿದ್ದು, ಆ ಸೇಡನ್ನು, ಆ ರಾಜಕೀಯ ಸೇಡನ್ನು ಚನ್ನಪಟ್ಟಣ ಗೆಲ್ಲುವ ಮೂಲಕ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ತೀರಿಸಿಕೊಂಡಿರುವಂಥದ್ದು. ಇದು ಮೂರು ಜನ ನಾಯಕರ ರಣತಂತ್ರಕ್ಕೆ ಜನ ಜೈ ಅಂದಿರುವಂಥದ್ದು. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಈಗ ತಮ್ಮ ಭದ್ರಕೋಟೆಯಲ್ಲಿ ಒಂದು ಸೋಲಾಗಿರುವಂಥದ್ದು, ಮಗನ ರಾಜಕೀಯ ಅಸ್ತಿತ್ವಕ್ಕೆ ಒಂದು ರೀತಿಯಲ್ಲಿ ಕಲ್ಲು ಬಿದ್ದಿರುವಂಥದ್ದು, ಜೊತೆಗೆ ಅಲ್ಲಿ JDS ಬೇಸ್ ಏನು ಮಾಡಬೇಕು ಮುಂದೆ ಅನ್ನುವಂಥದ್ದು, ಇವೆಲ್ಲ ಕಾರಣಗಳಿಂದಾಗಿ ಕುಮಾರಸ್ವಾಮಿ ಅವರು ಅಂದರೆ JDS ಅವರ ಮುಂದಿನ ಹಾದಿ ಏನು ಅನ್ನೋಂಥ ವಿಚಾರನೂ ಕೂಡ ಪ್ರಶ್ನಾರ್ಹವಾಗಿರುವಂಥದ್ದು. ರಾಮನಗರ ಜಿಲ್ಲೆಯಲ್ಲಿ ಇಷ್ಟು ವರ್ಷಗಳ ಕಾಲ ಪ್ರಾಬಲ್ಯವನ್ನು ಒಂದು ರೀತಿ ಚನ್ನಪಟ್ಟಣದಲ್ಲಿ ಅವರು ಇದ್ದರೂ ಕೂಡ ಇಡೀ ರಾಮನಗರ ಮೇಲೆ ಪ್ರಭಾವ ಬೀರಿದ್ರು. ಹಿಂದೆ CM ಆದಾಗ, ಅನಂತರ ಈಗ ಕೇಂದ್ರ ಸಚಿವರಾಗಿದ್ದಾಗಲೂ ಕೂಡ ಒಂದು ರೀತಿಯಲ್ಲಿ ಈಗ ಒಕ್ಕಲಿಗ ನಾಯಕತ್ವ ವಿಚಾರದಲ್ಲಿ ಈಗ DKಶಿ ಅವರು ಪ್ರಬಲ ಮೇಲುಗಾಗಿರುವಂಥದ್ದು. ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ, ಅದಕ್ಕೂ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಒಕ್ಕಲಿಗ ನಾಯಕತ್ವ ಸ್ಥಾಪನೆ ಮಾಡುವ ವಿಚಾರದಲ್ಲಿ JDS ಮುಂದೆ ಇತ್ತು. ಈಗ ಬೈ ಎಲೆಕ್ಷನ್ ವಿಚಾರದಲ್ಲಿ ಈಗ DK ಶಿವಕುಮಾರ್ ಅವರು ಮುಂದೆ ಇರುವಂಥದ್ದು. ಈ ಜಟಾಪಟಿ ಮುಂದಿನ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಈಗ ಮುಂದಿನ ಹಾದಿ ಏನು ಅನ್ನೋಂಥದ್ದು ಕೂಡ ಯೋಚನೆ ಮಾಡಬೇಕಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಮತ್ತು JDS. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ. ನೋಡೋಣ ಮುಂದೇನಾಗುತ್ತೆ ಅಂತ.